ಅಭಿ ಸಾರಿ ಅಭಿ, ನಿನ್ನೆ ನೀವು ಪದ್ಮಿನಿ ಅಕ್ಕ ನಮ್ಮ ಮನೆಗೆ ಬಂದು ಕಸಿವಿಸಿ ಮಾಡ್ಕೊಂಡು ಹೋದ್ರಿ. ನಂಗೆ ತುಂಬ ಬೇಜಾರಾಯಿತು. ಐ ಆಮ್ ರಿಯಲಿ ಸಾರಿ. ಪಾಪ ನೀವು ಪದ್ಮಿನಿ ಅಕ್ಕ ನಮ್ಮ ಮನೆಗೆ ಮೊದಲನೇ ಸಲ ಬಂದಿದ್ರಿ. ನಾನು ನಿಮ್ಗೆ ಯಾವ ಉಪಚಾರನೂ ಮಾಡೋಕ್ಕಾಗಲಿಲ್ಲ. ಆದರೆ ಒಂದು ಸಂತೋಷದ ವಿಷಯ ಅಂದರೆ ನಿಮಗೆ ನನ್ನ ಮೇಲಿರೋ ಸಂಶಯ ಕ್ಲಿಯರ್ ಆಯಿತು. ನಾನು ಬೇರೆ ನಮ್ಮ ಅಕ್ಕ ಬೇರೆ ಅಂತ ಅಲ್ವಾ ಅಭಿ? ನೋಡು ಅಭಿ, ಆಗ್ಲಿಂದ ನಿನ್ನೆ ನೋಡಬೇಕು ಅಂತ ಕಾಯ್ತಾ ಕೂತಿದ್ದಾಳೆ ಮಧು. ಫೋನ್ ಮಾಡ್ಕೊಂಡು ತಾನೇ ಬರೋದು? ಅಯ್ಯೋ, ಅದೇನಾಯಿತು ಅಂದರೆ ಬೈ ಮಿಸ್ಟೇಕ್ ನನ್ನ ಫೋನು ನಮ್ಮ ಅಕ್ಕನ ಕಾರಲ್ಲಿ ಸೇರ್ಕೊಂಡು ಬಿಟ್ಟಿತ್ತು. ಅವಳು ಕಾರ್ ತಗೊಂಡು ಆಚೆ ಕಡೆ ಹೋಗ್ಬಿಟ್ಟಿದ್ಲು. ಅದಕ್ಕೆ ಒಂದು ಫೋನ್ ಕೂಡ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳಬೇಕಿತ್ತು ಅಭಿ. ನಮ್ಮ ಅಕ್ಕ ಎಲ್ಲಾದರೂ ಹೊರಗಡೆ ಸಿಕ್ಕಿದ್ರೆ ಅವಳ ಹತ್ರ ನಾನು ಅಂತ ಅಂದ್ಕೊಂಡು ಮಾತಾಡ್ಬಿಡ್ಬೇಡಿ. ಅವಳಿಗೆ ನಾನು ನಿಮ್ಮ ಪ್ರೀತಿ ವಿಷಯನ ಹೇಳಿಲ್ಲ. ನೀವು ಹೇಳಕ್ ಹೋಗ್ಬೇಡಿ ಪ್ಲೀಸ್. ಅವಳಿಗೆ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಬಂದು ನನಗೆ ಬೆಂಡೆತ್ತು ಬಿಡ್ತಾಳೆ ಅಷ್ಟೇ. ಓಕೆ, ಅದು ಸರಿ ಅಭಿ, ನಾನಿನ್ನು ಹೊರಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆದರೆ ಅವಳು ನನಗೆ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಬರಲಾ? ಬರ್ತೀನಕ್ಕ, ಬರ್ತೀನಿ ಅಭಿ. ಸಾಕ್ಷಿ ಬಾಯ್.